ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ದೀಪಾ ಚಿದಾನಂದ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ಮನೆಯಲ್ಲೇ ಫ್ರೆಂಚ್ ಫ್ರೈಸನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 4 ಪೊಟ್ಯಾಟೊನ ತೊಗೊಂಡಿದ್ದೀನಿ. ಪೊಟ್ಯಾಟೊನ ನೀಟಾಗಿ ಸೊಪ್ಪಿನ ಸುರ್ಕೋತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪೊಟ್ಯಾಟೊ ಸಿಪ್ಪೆನ ಚೆನ್ನಾಗಿ ತಕ್ಕೋಬೇಕು. ಸಿಪ್ಪೆ ಉಳಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ. ಪೊಟ್ಯಾಟೊನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಸ್ಮ್ಯಾಶ್ ಆಗಿಬಿಡುತ್ತೆ. ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ನೋಡಿ. ನೋಡಿ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ದಪ್ಪ ಪೊಟ್ಯಾಟೊನ 4 ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಅದರಲ್ಲಿ ಉದ್ದುದಕ್ಕೆ ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಇನ್ನೂ ದಪ್ಪ ಕಟ್ ಮಾಡ್ಕೊಳ್ಬೇಕಿತ್ತು, ಫಸ್ಟ್ ಟೈಮ್ ಮಾಡ್ತಿರೋದು. ಹಾಗೆ ಬಿಟ್ಟರೆ ಪೊಟ್ಯಾಟೊ ಕಪ್ಪಗಾಗ್ಬಿಡುತ್ತೆ, ಅದರಿಂದ ನೀರಲ್ಲಿ ಹಾಕಬೇಕು. ನೀರಲ್ಲಿ ನಾವು ಎಲ್ಲ ಪೊಟ್ಯಾಟೊನ ಕಟ್ ಮಾಡೋದನ್ನು ನೀರಲ್ಲಿ ಹಾಕಬೇಕು. ಎಲ್ಲ ಪೊಟ್ಯಾಟೊ ಕಟ್ ಮಾಡಿದ್ದಾಯಿತು. 2 ಸಾರಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಈಗ ಒಲೆ ಮೇಲೆ ಕುದಿಯೋಕೆ ಇಡ್ತಾಯಿದ್ದೀನಿ. ಕುದಿಯೋಕೆ ಇಡುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಬೇಕು. ಪೊಟ್ಯಾಟೊನ ತುಂಬ ಕುದಿಸಬಾರ್ದು, ಸ್ವಲ್ಪ ಒಂದು ಕುದಿ ಮಾತ್ರ ಕುದಿಸ್ಬೇಕು, ಇಲ್ಲ ಅಂದರೆ ಪೊಟ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ನೋಡಿ. ಕುದಿಯೋಕೆ ಇಡ್ತಾಯಿದ್ದೀನಿ. ಒಂದು 5 to 8 ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಹೈ ಫ್ಲೇಮಲ್ಲಿ ಇಡಬೇಕು, ಬರ್ತಾ ಬರ್ತಾ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮಲ್ಲಿ ಕುದಿಸಿದ್ರೆ ಸಾಕು. ಈಗ ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಒರೆಸ್ತಾ ಇದ್ದೀನಿ, ಯಾಕಂದರೆ ಎಣ್ಣೆಲಿ ಫ್ರೈ ಮಾಡಬೇಕಲ್ಲ, ಅದಕ್ಕೆ ಒರೆಸ್ಬೇಕು ನೋಡಿ. ನೀರು ಆರಿದ ಮೇಲೆ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗೋತನ ನೋಡಿ. ಇವೆಲ್ಲ ನೀಟಾಗಿ ಒರೆಸಿದ್ದೀನಿ, ಹೇಗೆ ಕಾಣ್ತಾ ಇದೆ. ಕಾಟನ್ ಬಟ್ಟೆ ಇದು ಒರೆಸ್ಕೊಂಡಿದ್ದೀನಿ. ಅರಿಶಿನ ಹಾಕಿದ್ರಿಂದ ಸ್ವಲ್ಪ ಎಲ್ಲೋ ಕಾಣ್ತಾ ಇದೆ. ಈಗ ಬೋಗಣಿ ರೆಸ್ಟೋರೆಂಟ್ ಸ್ಟೈಲ್ ಬರಲಿಲ್ಲ ಅಂತಂದರೆ ನಡೆಯುತ್ತೆ, ಬಟ್ ಹೆಲ್ದಿಯಾಗಿರುತ್ತಲ್ಲ ಮನೆಯಲ್ಲಿ ಮಾಡಿದ್ರೆ ಅಷ್ಟಾದರೆ ಸಾಕು. ರೆಸ್ಟೋರೆಂಟ್ಸಲ್ಲಿ ತುಂಬ ಸ್ಪೈಸಸ್ ಯೂಸ್ ಮಾಡ್ತಾರೆ. ಮನೇಲಿ ನಾವು ಹೆಲ್ದಿಯಾಗಿ ಮನೇಲಿರುವಷ್ಟೇ ಸಾಮಾನು ಹಾಕಿ ಮಾಡ್ಕೊಳ್ಬೋದು ನೋಡಿ. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ನೋಡಿ. ಸ್ವಲ್ಪನೇ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕುದೀತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಸಾಕು. ಕೆಂಪು ಅಂದರೆ ಕೆಂಪಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಕಲರಿಂಗ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ
ಪೊಟ್ಯಾಟೊ ಬೇಗನೆ ಫ್ರೈ ಆಗಿಬಿಡುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತಲ್ಲ ಅವ್ರು ಕಲರ್ ಯೂಸ್ ಮಾಡ್ತಾರೆ. ಕಲರ್ ಯೂಸ್ ಮಾಡಿಲ್ಲ, ಆದ್ದರಿಂದ ಒಂದಷ್ಟು ಡೀಪ್ ಫ್ರೈ ಆಗಿದೆ. ಒಂದಷ್ಟು ಸ್ವಲ್ಪ ಕಮ್ಮಿನೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಕೆಚಪ್ ಜೊತೆ ತಿಂತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.